ಸುದ್ದಿಗೆ ಹೋಗ್ತಾ ಇದ್ದೀವಿ ಕ್ವಿಕ್ಲಿ. ವಕ್ಫ್ ಬಿಲ್ ರಾಜ್ಯಸಭೆಯಲ್ಲೂ ಪಾಸ್ ಆಯಿತು. ಮೊನ್ನೆ ಮಧ್ಯರಾತ್ರಿಯ ತನಕ ಲೋಕಸಭೆಯಲ್ಲಿ ಚರ್ಚೆಯಾಗಿ ರಾತ್ರಿ 1:45 ಮತಕ್ಕೆ ಹಾಕಿದ್ರು. ರಾಜ್ಯಸಭೆಯಲ್ಲೂ ಕೂಡ ಅಷ್ಟೇ ವಿಸ್ತೃತವಾದ ಚರ್ಚೆ ನಡೀತು. ರಾಜ್ಯಸಭೆಯಲ್ಲೂ ಬಿಲ್ ಪಾಸ್ ಆಯಿತು. 128 ರಾಜ್ಯಸಭಾ ಸದಸ್ಯರು ಮಸೂದೆಯ ಪರ ಮತ ಹಾಕಿದ್ರೆ ವಿರುದ್ಧ 95 ರಾಜ್ಯಸಭಾ ಸದಸ್ಯರು. ಇನ್ನೂರ 23 ಸದಸ್ಯರು ಹಾಜರಿದ್ರು ನಿನ್ನೆ ಸದನದಲ್ಲಿ. 112 ಮಸೂದೆ ಪಾಸ್ ಆಗುವುದಕ್ಕೆ ಬೇಕಾಗಿದ್ದ ಸಂಖ್ಯೆ 112, 128 ಮತಗಳು ಬಿದ್ದು. ಮಸೂದೆಯ ವಿರುದ್ಧ 95. The motion regarding consideration of the Waqf Amendment Bill 2025 to vote. The question is that the Waqf Amendment Bill 2025 as passed by Lok Sabha be taken into consideration. Those in favor will please say aye. Those against will please say no. I think the ayes have it. The ayes have it. The ayes have it. The motion is, honorable members, I shall now again put the amendment moved by Shri Tiruchi Shiva to vote. Those in favor will please say aye. Aye. Those against will please say no. No. I think the noes have it, the noes have it, the noes have it. The amendment is negative. You seek division? Division, sir. Division. ವಕ್ಫ್ ಕಾನೂನಿಗೆ ತಿದ್ದುಪಡಿ ತಂದಿದ್ದನ್ನು ವಿರೋಧಿಸಿ ಕಾಂಗ್ರೆಸ್ ಪಕ್ಷ ಸುಪ್ರೀಂ ಕೋರ್ಟಿಗೆ ಹೋಗುತ್ತಂತೆ. ಕಾಂಗ್ರೆಸ್ ಆಸ್ ಅ ಪಾರ್ಟಿ ವಕ್ಫ್ ಮಸೂದೆ ರಾಜ್ಯಸಭೆಯಲ್ಲಿ ಪಾಸ್ ಆದ ಕೆಲವೇ ಗಂಟೆಗಳಲ್ಲಿ ನಿರ್ಧಾರ ತೆಗೆದುಕೊಂಡು ಸುಪ್ರೀಂ ಕೋರ್ಟ್ಗೆ ಹೋಗುವ ನಿರ್ಧಾರ. ಜಯರಾಮ್ ರಮೇಶ್ ಟ್ವೀಟ್ ಮಾಡಿದ್ರು ನಿರ್ಧಾರವನ್ನು. 2019ರಲ್ಲಿ ಸಿಎಎ ಕುರಿತು ಕಾಂಗ್ರೆಸ್ ಸುಪ್ರೀಂ ಕೋರ್ಟಿಗೆ ಅರ್ಜಿ ಸಲ್ಲಿಸಿತ್ತು. ಆರ್ಟಿಐಗೆ ತಿದ್ದುಪಡಿ ತಂದಿದ್ದರ ಬಗ್ಗೆ 2019ರಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ವಿ. ಚುನಾವಣಾ ನಿಯಮ ಬದಲಾವಣೆಯ ಬಗ್ಗೆ 2024ರಲ್ಲಿ ಹೋಗಿದ್ವಿ. ಪೂಜಾ ಸ್ಥಳಗಳ ಕಾಯ್ದೆಯ ಬಗ್ಗೆ ಕಾಂಗ್ರೆಸ್ ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು. ವಿಚಾರಣೆ ನಡೀತಾ ಇದೆ. 2024ರ ವಕ್ಫ್ ತಿದ್ದುಪಡಿ ಬಗ್ಗೆಯೂ ಶೀಘ್ರದಲ್ಲೇ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸುತ್ತೇವೆ. ಸಂವಿಧಾನದ ಮೇಲೆ ಮೋದಿ ಸರ್ಕಾರದ ದಾಳಿಯನ್ನು ತಡೆಯೋದಕ್ಕೆ ಪ್ರಯತ್ನಿಸುತ್ತೇವೆ.
ಅವರ ಸಹಿ ಒಂದಾಗ್ಬಿಟ್ರೆ ಈ ಮಸೂದೆ ಕಾನೂನಾಗುತ್ತೆ. ಕಾಂಗ್ರೆಸ್ ಇದನ್ನ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡುತ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.